ಎಲ್ಲರಿಗೂ ನಮಸ್ಕಾರ. ಐ ಆಮ್ ರಾಜೇಂದ್ರ, ವರ್ಕಿಂಗ್ ಎಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಹೆಬ್ಬೂರು. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋವಂಥ ಟಾಪಿಕ್ ಯಾವುದು ಅಂದರೆ ಅಭಿವೃದ್ಧಿಯ ಸಿದ್ಧಾಂತಗಳು. ಅದರಲ್ಲೂ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿ ಬಗ್ಗೆ ವ್ಯಕ್ತಪಡಿಸಿರೋವಂಥ ಅವರ ಚಿಂತನೆಗಳೇನಿದೆ ಅದ್ರ ಬಗ್ಗೆ ನಾವಲ್ಲಿ ಡಿಸ್ಕಷನ್ನ ಮಾಡ್ತಿದ್ದೀವಿ. So we will discuss about the ideas of the classical economists about the development. ಮೊದಲನೇದಾಗಿ ಆರ್ಥಿಕತೆ ಎನ್ನುವಂಥದ್ದು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲೂ ಆರ್ಥಿಕ ಅಭಿವೃದ್ಧಿಯ ಬಗ್ಗೆನೇ ಚಿಂತಕರು ಹೆಚ್ಚು ವಿಚಾರವನ್ನು ಮಾಡಿದ್ರು. ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಪ್ರಗತಿ ಅನ್ನುವಂಥದ್ದು ಯಾವ ರೀತಿ ಉಂಟಾಗುತ್ತೆ ಅನ್ನೋದ್ರ ಸಂಬಂಧ ಹಲವಾರು ಸಿದ್ಧಾಂತಗಳನ್ನು ಅವರು ಮಂಡನೆಯನ್ನು ಮಾಡಿದ್ದಾರೆ. ಆ ಸಿದ್ಧಾಂತಗಳ ಮುಖಾಂತರ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಉಂಟಾಗುತ್ತೆ ಎಂಬುದರ ವಿವರಣೆಯನ್ನು ಸಹ ನೀಡಿದ್ದಾರೆ. ಮತ್ತು ಯಾವ ರೀತಿ ಅಭಿವೃದ್ಧಿಯ ವೇಗವನ್ನು ಹೆಚ್ಚಳಗೊಳಿಸಬಹುದು ಎಂಬುದರ ಬಗ್ಗೆಯೂ ಕೂಡ ಅವರು ಆ ಸಿದ್ಧಾಂತಗಳಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಸೊ ದೀಸ್ ಥಿಯರೀಸ್ ದೇ ಹ್ಯಾವ್ ಎಕ್ಸ್ಪ್ಲೇನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಲೀಡ್ ಟು ಎಕಾನಾಮಿಕ್ ಗ್ರೋತ್ ಅಂಡ್ ದೇ ಹ್ಯಾವ್ ಆಲ್ಸೋ ಸ್ಪೋಕನ್ ಅಬೌಟ್ ದೇ ಹ್ಯಾವ್ ಆಲ್ಸೋ ಸಜೆಸ್ಟೆಡ್ ದ ಪಾಲಿಸೀಸ್ for the acceleration of economic growth. They have suggested various policies so which leads to the economic growth. ಹಾಗಾಗಿ ಸಂಪ್ರದಾಯ ಪಂಥದ ಚಿಂತಕರಲ್ಲಿ ಪ್ರಮುಖವಾಗಿ ಇರುವಂಥದ್ದು, ಸೊ ಮೇಜರ್ ಎಕಾನಮಿಸ್ಟ್ ಆಫ್ ಕ್ಲಾಸಿಕಲ್ ಸ್ಕೂಲರ್ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ ಅಂಡ್ ಟಿ.ಆರ್. ಮಾಲ್ಥಸ್. ಸೊ ರಿಕಾರ್ಡೋ, ಸ್ಮಿತ್ ಅವರು ಮತ್ತು ಮಾಲ್ಥಸ್ ಅವರು ಸಂಪ್ರದಾಯ ಪಂಥದ ಪ್ರಮುಖ ಚಿಂತಕರಾಗಿರುವಂಥದ್ದು. ಅವರು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಅವರ ಒಂದು ಅಭಿವೃದ್ಧಿಯ ಬಗ್ಗೆಗಿನ ಒಂದು ಚಿಂತನೆ ಏನಿದೆ ಅದು ಸಮಗ್ರವಾಗಿ ಇರೋವಂಥದ್ದು. ಅವರು ಸೂಕ್ಷ್ಮವಾಗಿ ಗಮನಿಸದೆ ಸಮಗ್ರವಾಗಿ ಇಡೀ ಆರ್ಥಿಕತೆಯನ್ನು ಒಟ್ಟಾಗಿ ಗಮನಿಸಿ ಅದಕ್ಕೆ ಅನುಗುಣವಾಗಿ ತಮ್ಮ ಅಭಿವೃದ್ಧಿಯ ಬಗ್ಗೆಗಿನ ತಮ್ಮ ಚಿಂತನೆಗಳನ್ನು ತಮ್ಮ ಸಿದ್ಧಾಂತಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ನಾವು ಆಡಮ್ ಸ್ಮಿತ್ ಅವ್ರನ್ನ ನಾವಿಲ್ಲಿ ಕಾಣಬಹುದು. ಸೊ ಆಡಮ್ ಸ್ಮಿತ್ ಅವರು ಅಭಿವೃದ್ಧಿ ಬಗ್ಗೆ ಯಾವುದೇ ಆದಂಥ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡದೆ ಅಭಿವೃದ್ಧಿಗೆ ಕಾರಣ ಆಗುವಂತಹ ಅಂಶಗಳು ಯಾವುದಿದೆ ಆ ಅಂಶಗಳ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಹಿ ಹ್ಯಾಸ್ ನಾಟ್ ಎಕ್ಸ್ಪ್ಲೇನ್ಡ್ ಎನಿ ಥಿಯರಿ ರಿಗಾರ್ಡಿಂಗ್ ಎಕಾನಾಮಿಕ್ ಡೆವಲಪ್ಮೆಂಟ್. ಸೊ ಹಿ ಹ್ಯಾಸ್ ಜಸ್ಟ್ ಡಿಸ್ಕಸ್ಡ್ ಆರ್ he gave importance for some of the concepts which lead to economic development. ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಅಂಶಗಳೇನಿದೆ ಅದನ್ನು ಅವರು ವಿವರಣೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಇರುವಂಥದ್ದು ಬಂಡವಾಳ ಸಂಚಯನ ಅಥವಾ ಕ್ಯಾಪಿಟಲ್ ಅಕ್ಯುಮುಲೇಷನ್. ಸೊ ಬಂಡವಾಳ ಅಂದರೆ ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಬಂಡವಾಳ ಅಂದರೆ ಮುಂದಿನ ಉತ್ಪಾದನೆಗೆ ಬಳಸಲಾಗುವಂತಹ ಮಾನವ ನಿರ್ಮಿತ ಉತ್ಪಾದನಾಂಗ ಏನಿದೆ ಅದನ್ನೇ ನಾವಲ್ಲಿ ಬಂಡವಾಳ ಅಂತ ಕರೆಯುವಂಥದ್ದು. ಸೊ ಕಟ್ಟಡಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಹೂಡಿಕೆ ಮಾಡಿರೋ ಹಣ ಆಗಿರ್ಬೋದು, ಅದೆಲ್ಲವೂ ಕೂಡ ಬಂಡವಾಳ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅವರ ಒಂದು ಮುಖ್ಯವಾದಂಥ ಅದರಲ್ಲಿ ಆಡಮ್ ಸ್ಮಿತ್ ಅವರ ಒಂದು ಮುಖ್ಯವಾದಂಥ ಚಿಂತನೆ ಏನಾಗಿತ್ತು ಅಂದರೆ ಸಂಪತ್ತನ್ನು ಹೇಗೆ ಹೆಚ್ಚಳಗೊಳಿಸುವಂಥದ್ದು ಅವರ ಒಂದು ಪ್ರಮುಖವಾದಂಥ ಪ್ರಶ್ನೆ ಆಗಿತ್ತು. ಸೊ ಅದಕ್ಕೆ ಸಂಪತ್ತನ್ನು ಹೇಗೆ ಹೆಚ್ಚಳಗೊಳಿಸ್ಬೋದು ಅಂದರೆ ಹೆಚ್ಚು ಉತ್ಪಾದನೆಯನ್ನು ಮಾಡೋದ್ರ ಮುಖಾಂತರ. ಬೈ ಪ್ರೊಡ್ಯೂಸಿಂಗ್ ಮೋರ್ ವೆಲ್ತ್ ಕ್ಯಾನ್ ಬಿ ಕ್ರಿಯೇಟೆಡ್. ಹೆಚ್ಚು ಉತ್ಪಾದನೆ ಮಾಡೋ ಮುಖಾಂತರ ಸಂಪತ್ತನ್ನು ಹೆಚ್ಚಳಗೊಳಿಸ್ಬೋದು. ಮತ್ತು ಹೆಚ್ಚು ಉತ್ಪಾದನೆ ಮಾಡಬೇಕಂದ್ರೆ ಬಂಡವಾಳವನ್ನು ಅವಶ್ಯಕವಾಗಿರುತ್ತೆ. ಬಂಡವಾಳವನ್ನು ಹೂಡಿಕೆ ಮಾಡುವಂಥದ್ದು ತುಂಬ ಅವಶ್ಯಕವಾಗಿ ಇರುವಂಥದ್ದು. ಸೊ ಇನ್ ಆರ್ಡರ್ ಟು ಇನ್ವೆಸ್ಟ್ ವಿ ನೀಡ್ ಮೋರ್ ಕ್ಯಾಪಿಟಲ್. ಸೊ ದ ಮೇನ್ ಐಡಿಯಾ ಆಫ್ ದ ಆಡಮ್ ಸ್ಮಿತ್ ವಾಸ್ ಟು ಇನ್ಕ್ರೀಸ್ ವೆಲ್ತ್. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ವೆಲ್ತ್ capital investment should be undertaken. Capital investment should be taken. So in order to make capital investment, capital is required. So ಬಂಡವಾಳ ಸಂಪತ್ತನ್ನು ಸೃಷ್ಟಿ ಮಾಡಬೇಕು, ಸಂಪತ್ತನ್ನು ಹೆಚ್ಚಳಗೊಳಿಸೋದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು. ಅದಕ್ಕೆ ಬಂಡವಾಳ ತುಂಬ ಮುಖ್ಯವಾಗಿದೆ. ಸೊ ಅಭಿವೃದ್ಧಿ ಉಂಟಾಗೋದಕ್ಕೆ ಬಂಡವಾಳ ಅನ್ನುವಂಥದ್ದು ತುಂಬ ಮುಖ್ಯವಾಗಿದೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಮತ್ತು ದ ಸೆಕೆಂಡ್ ಪಾಯಿಂಟ್ ಈ ಎಂಫಸೈಸ್ ವಾಸ್
ಡಿವಿಷನ್ ಆಫ್ ಲೇಬರ್. ಹಿಯರ್ ಡಿವಿಷನ್ ಆಫ್ ಲೇಬರ್ ಮೀನ್ಸ್ ಅಚೀವಿಂಗ್ ಸ್ಪೆಷಲೈಸೇಷನ್ ಇನ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್. ಶ್ರಮ ವಿಭಜನೆ ಬಗ್ಗೆ ನಾವು ಕೇಳಿರ್ತೀವಿ. ಶ್ರಮ ವಿಭಜನೆ ಅಂದ್ರೆ ಏನು? ಶ್ರಮ ವಿಭಜನೆ ಅಂದರೆ ಉತ್ಪಾದನೆಯ ವಿವಿಧ ಹಂತಗಳಲ್ಲಿ ವೈವಿಧ್ಯತೆಯನ್ನ ಸಾಧಿಸುವಂಥದ್ದೇ ನಾವಲ್ಲಿ ಶ್ರಮ ವಿಭಜನೆ ಅಂತ ಕರಿತೀವಿ. ಸೊ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಹಲವಾರು ಹಂತಗಳಿರುತ್ತೆ. ಆ ಹಲವಾರು ಹಂತಗಳಲ್ಲಿ ಒಬ್ಬ ನಿರ್ದಿಷ್ಟವಾದಂಥ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬ ವ್ಯಕ್ತಿ ವೈಶಿಷ್ಟ್ಯತೆಯನ್ನ ಸಾಧಿಸುವಂಥದ್ದು ಏನಿದೆ ಅದನ್ನೇ ನಾವಲ್ಲಿ ಶ್ರಮ ವಿಭಜನೆ ಅಂತ ಕರೆದಿರುವಂಥದ್ದು. ಒಂದು ಸೂಜಿನ ಉತ್ಪಾದನೆ ಮಾಡೋದ್ರಲ್ಲಿ 16 ಹಂತಗಳಿದ್ರೆ ಆ ಪ್ರತಿಯೊಂದು ಹಂತದಲ್ಲೂ ಒಬ್ಬ ವ್ಯಕ್ತಿ ವೈಶಿಷ್ಟ್ಯತೆಯನ್ನ ಸಾಧಿಸುವಂಥದ್ದು ಏನಿದೆ, ಒಂದೊಂದು ಹಂತದಲ್ಲೂ ಒಬ್ಬೊಬ್ಬ ವ್ಯಕ್ತಿ ವೈಶಿಷ್ಟ್ಯತೆಯನ್ನ ಸಾಧಿಸುವಂಥದ್ದೇ ನಾವಿಲ್ಲಿ ಶ್ರಮ ವಿಭಜನೆ ಅಂತ ನಾವು ಕರೆದಿರೋವಂಥದ್ದು. ಸೊ ಶ್ರಮ ವಿಭಜನೆಯಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಆ ಒಂದು ಶ್ರಮಿಕರ ಒಂದು ಚಾಕಚಕ್ಯತೆ ಹೆಚ್ಚಳ ಆಗುವಂಥದ್ದು, ಮತ್ತು ಸಮಯ ಉಳಿತಾಯ ಆಗುತ್ತೆ. ಮತ್ತು ಉಳಿತಾಯ ಆಗಿರೋವಂಥ ಸಮಯದಿಂದ ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನ ಮಾಡ್ಬೋದಾಗಿರುತ್ತೆ. ಸೊ ಹಿಯರ್ ಡಿವಿಷನ್ ಆಫ್ ಲೇಬರ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ಡೆಕ್ಸ್ಟರಿಟಿ ಆಫ್ ದ ಪರ್ಟಿಕ್ಯುಲರ್ ಲೇಬರ್ ಅಂಡ್ ಇಟ್ ಹೆಲ್ಪ್ಸ್ ಟು ಸೇವ್ ದ ಟೈಮ್. ಸಮಯ ಉಳಿತಾಯ ಆಗುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಚಾಕಚಕ್ಯತೆ ಹೆಚ್ಚಳ ಆಗುತ್ತೆ. ಸೊ ಇದರಿಂದ ಹೆಚ್ಚು ಉತ್ಪಾದನೆಯನ್ನ ಕೈಗೊಳ್ಬೋದು. ಹಾಗಾಗಿ ಉತ್ಪಾದನೆಯಲ್ಲಿ ಶ್ರಮ ವಿಭಜನೆಯನ್ನ ಅಳವಡಿಸ್ಕೋಬೇಕನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಒಂದು ಪ್ರಮುಖವಾದಂಥ ವಿಚಾರಧಾರೆ ಆಗಿರುವಂಥದ್ದು. ಅದಾದ್ಮೇಲೆ ಅವರು ಪ್ರಾಮುಖ್ಯತೆ ನೀಡಿರುವಂಥ ಮತ್ತೊಂದು ಅಂಶ ಯಾವುದಂದ್ರೆ ಏರಿಕೆಯ ಪ್ರತಿಫಲನ. ಏರಿಕೆಯ ಪ್ರತಿಫಲನ ಅಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಇನ್ಪುಟ್ ಅನ್ನು ಹೆಚ್ಚಳ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರತಿಫಲ ಲಭ್ಯ ಆಗುವಂಥದ್ದು. ನಾವು ಹೆಚ್ಚು ಶ್ರಮವನ್ನ ಬಳಕೆ ಮಾಡಿದಷ್ಟು ಸೊ ಅದರಿಂದ ನಮಗೆ ಲಭ್ಯವಾಗುವಂಥ ಪ್ರತಿಫಲನೂ ಕೂಡ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಯಾಕಂದ್ರೆ ಬೇರೆ ಅರ್ಥಶಾಸ್ತ್ರಜ್ಞರು ಇಳಿಕೆಯ ಪ್ರತಿಫಲನ, ಕೃಷಿಯಲ್ಲಿನ ಇಳಿಕೆಯ ಪ್ರತಿಫಲದಿಂದ ಆರ್ಥಿಕತೆ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಆದರೆ ಆಡಮ್ ಸ್ಮಿತ್ ಅವ್ರ ಮಾತ್ರನೇ ಏರಿಕೆಯ ಪ್ರತಿಫಲನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಸೊ ಏರಿಕೆಯ ಪ್ರತಿಫಲನ ಉಂಟಾಗೋ ಕಾರಣದಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಸೊ ಹಿ ಹ್ಯಾಸ್ ಎಂಫಸೈಸ್ಡ್ ಆನ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂಡ್ ಬಿಕಾಸ್ ಆಫ್ ಡಿವಿಷನ್ ಆಫ್ ಲೇಬರ್. ಸೊ ಡ್ಯೂ ಟು ಡಿವಿಷನ್ ಆಫ್ ಲೇಬರ್ ಇಟ್ ಲೀಡ್ಸ್ ಟು ಇನ್ಕ್ರೀಸಿಂಗ್ ರಿಟರ್ನ್ಸ್. ದಟ್ ಈಸ್ ದ ಮೇನ್ ಐಡಿಯಾ ಆಫ್ ಆಡಮ್ ಸ್ಮಿತ್. And the next is ನ್ಯಾಚುರಲ್ ಲಾ. ಸೊ ಇಲ್ಲಿ ಆಡಮ್ ಸ್ಮಿತ್ ಅವ್ರು ಏನು ಹೇಳ್ತಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯವನ್ನ ನೀಡಬೇಕು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಯಾವ ಆರ್ಥಿಕ ಚಟುವಟಿಕೆಯನ್ನು ಮಾಡ್ತಿದ್ದಾನೋ ಅದರಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಇದ್ರೆ ಸೊ ಅದರಿಂದ ಒಬ್ಬ ವ್ಯಕ್ತಿ ತನ್ನ ಒಂದು ಬೆಸ್ಟ್ ಅನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಉತ್ಪನ್ನವನ್ನ ಹೆಚ್ಚಳ ಮಾಡೋದಕ್ಕೆ ಆದ ಕ್ರಮವನ್ನ ಕೈಗೊಳ್ತಾನೆ. ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ತಾನು ಅನುಕೂಲವನ್ನು ಪಡಿಬೇಕನ್ನೋ ದೃಷ್ಟಿಯಿಂದ ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾನೆ. ಇದೇ ತರ ಪ್ರತಿಯೊಬ್ಬರು ಕೂಡ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ತಾನು ಉದ್ಧಾರ ಆಗಬೇಕು, ತಾನು ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಹೆಚ್ಚು ಶ್ರಮ ವಹಿಸಿ ಅಥವಾ ಹೆಚ್ಚು ಚಾಕಚಕ್ಯತೆಯಿಂದ ಕೆಲಸವನ್ನು ಮಾಡಿದಾಗ ಅಭಿವೃದ್ಧಿ ಅನ್ನುವಂಥದ್ದು ತನ್ನಿಂದ ತಾನೇ ಉಂಟಾಗುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಅದಾದ್ಮೇಲೆ ಮುಂದಿನ ಅಂಶ ಯಾವುದು ಅಂದರೆ ಲೇಸಸ್ ಫೇರ್ ಅಥವಾ ಸರ್ಕಾರದ ಹಸ್ತಕ್ಷೇಪ ಇಲ್ಲದಿರುವಿಕೆ. ಸೊ ಲೇಸಸ್ ಫೇರ್ refers to a situation where there will not be any restrictions from the government. ಸರ್ಕಾರ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಒಂದು ಹಸ್ತಕ್ಷೇಪ ಇಲ್ಲದಲೇ ಇರುವಂಥದ್ದೇ ಲೇಸಸ್ ಫೇರ್ ಅಥವಾ ಸರ್ಕಾರದ ಹಸ್ತಕ್ಷೇಪ ಇಲ್ಲದಿರುವಿಕೆ ಅಂತ ಕರೆಯಲಾಗಿದೆ. ಸೊ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಇದ್ದಾಗ ಹೆಚ್ಚು ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಸ್ವಾತಂತ್ರ್ಯ ಇದ್ದಾಗ ಉದ್ಯಮಿಗಳಿಗೆ ತಾವೇನನ್ನ ಉತ್ಪಾದನೆ ಮಾಡಬೇಕು, ಏನನ್ನ ಮಾರಾಟ ಮಾಡಬೇಕನ್ನೋ ಒಂದು ಹೆಚ್ಚಿನ ಸ್ವಾತಂತ್ರ್ಯ ಇದ್ದಾಗ ಅದರಿಂದ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಆಡಮ್ ಸ್ಮಿತ್ ಅವರು ಹೇಳ್ತಾ ಇದ್ದಾರೆ. ಅದಾದ ನಂತರ ಆಡಮ್ ಸ್ಮಿತ್ ಅವರು ಮುಕ್ತ ವ್ಯಾಪಾರಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ನೀಡಿರುವಂಥದ್ದು. ಮುಕ್ತ ವ್ಯಾಪಾರ ಅಂದರೆ ಸರ್ಕಾರದ ಯಾವುದೇ ರೀತಿಯಾದಂಥ ನಿಬಂಧನೆಗಳು ಇರಬಾರ್ದು. ಸೊ ವ್ಯಾಪಾರ ಕ್ಷೇತ್ರದಲ್ಲಿ ಸರ್ಕಾರದ ನಿರ್ಬಂಧಗಳು ಏನೂ ಇರಬಾರ್ದು. ಸೊ ಅದು ಕೂಡ ಅಭಿವೃದ್ಧಿಗೆ ಕಾರಣವಾಗುವಂತಹ ಒಂದು ಅಂಶ ಅಂತ ಆಡಮ್ ಸ್ಮಿತ್ ಅವರು ಹೇಳ್ತಿದ್ದಾರೆ. ಗವರ್ಮೆಂಟ್ ಶುಡ್ ನಾಟ್
impose any restrictions in the field of trade. Government should not interfere regarding the any decisions of the business community. So there will be a free flow of goods. ಅಂದರೆ ಸರಕುಗಳ ಸರಾಗ ಚಲನೆಗೆ ಅನುಕೂಲ ಆಗುತ್ತೆ. ಸರ್ಕಾರದ ಯಾವುದೇ ಆದಂಥ ಒಂದು ನಿರ್ಬಂಧಗಳು ಇಲ್ಲದಲೇ ಇದ್ದಾಗ ಸರಕುಗಳ ಸರಾಗವಾದಂಥ ಚಲನೆಗೆ ಅನುಕೂಲ ಆಗುವಂಥದ್ದು. ಸೊ ಮುಕ್ತ ವ್ಯಾಪಾರನೂ ಕೂಡ ಅಭಿವೃದ್ಧಿಗೆ ಪ್ರೇರಕವಾಗಿರುವಂತಹ ಅಂಶ ಅಂತ ಆಡಮ್ ಸ್ಮಿತ್ ಅವರು ಹೇಳ್ತಾ ಇರೋವಂಥದ್ದು. ಅದಾದಮೇಲೆ ಕೊನೆಯದಾಗಿ ಹೇಳ್ತಾ ಇರೋವಂಥದ್ದು ವ್ಯಾಪಾರ ಚಕ್ರದ ಬಗ್ಗೆ. ಸೊ ವ್ಯಾಪಾರ ಚಕ್ರದ ಹಂತಗಳು ಯಾವ ರೀತಿ ಇರುತ್ತೋ ಆ ಹಂತಗಳ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಅಥವಾ ಆರ್ಥಿಕ ಪ್ರಕ್ರಿಯೆ ಅನ್ನುವಂಥದ್ದು ನಡೆಯುವಂಥದ್ದು. ಸೊ ವ್ಯಾಪಾರ ಚಕ್ರದಲ್ಲಿ ಇರೋವಂಥ ಹಂತಗಳು ಏನಿದೆ, ಮುಗ್ಗಟ್ಟು, ಚೇತರಿಕೆ, ವಿಸ್ತರಣೆ, ಉತ್ಕರ್ಷ, ಹಿಂಜರಿತ. ಸೊ ಈ ರೀತಿ ಆರ್ಥಿಕತೆ ಅನ್ನುವಂಥದ್ದು ಈ ಆರ್ಥಿಕತೆ ಈ 5 ಹಂತಗಳನ್ನು ಕೂಡ ದಾಟಿ ಹೋಗುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಒಂದು ವಿಚಾರಧಾರೆ ಆಗಿರೋವಂಥದ್ದು. ಯಾಕಂದರೆ ಅದು ಸುಗಮವಾದಂಥ ಒಂದು ಪ್ರಕ್ರಿಯೆ ಆಗಿರೋದಿಲ್ಲ. ಸೊ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ತುಂಬ ಸುಗಮವಾದಂಥ ಪ್ರಕ್ರಿಯೆ ಆಗಿಲ್ಲದೆ ಈ ರೀತಿಯಾದ 5 ಹಂತಗಳನ್ನ ದಾಟಿ ಹೋಗುತ್ತೆ. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ನಾಟ್ ಎ ಸ್ಮೂತ್ ಅಫೇರ್. ಸೊ ಸುಗಮವಾದ ಪ್ರಕ್ರಿಯೆ ಅಲ್ಲ ಅಂತ ಆಡಮ್ ಸ್ಮಿತ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಕೊನೆಯದಾಗಿ ಇದಕ್ಕೆ ಉಪಸಂಹಾರವನ್ನು ತಿಳಿಸ್ಬೇಕಂದ್ರೆ ಅಥವಾ ಕನ್ಕ್ಲೂಡ್ ಮಾಡಬೇಕಂದ್ರೆ, ಸೊ ಆಡಮ್ ಸ್ಮಿತ್ ಅವರ ಚಿಂತನೆಗಳು ಬೇರೆ ಸಂಪ್ರದಾಯ ಪಂಥದ ಚಿಂತಕರ ಮೇಲೆ, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಮೇಲೆ ಮತ್ತು ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿರುವಂಥದ್ದು. ಸೊ ಹಿಸ್ ಥಾಟ್ಸ್ ಹ್ಯಾಸ್ made a great impact on the classical and neoclassical writers, and also he gave so much importance for capital accumulation, and this concept was incorporated in other growth theories. So he gave too much importance for capital accumulation. According to him, development will take place because of the capital accumulation. ಬಂಡವಾಳ ಸಂಚಯನಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ಅಭಿವೃದ್ಧಿ ಪ್ರಕ್ರಿಯೆಗೆ ಬಂಡವಾಳ ಸಂಚಯನ ತುಂಬ ಅವಶ್ಯಕವಾಗಿದೆ. ಸೊ ಆ ಬಂಡವಾಳ ಸಂಚಯನ ಅದ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಬೇರೆ ಅಭಿವೃದ್ಧಿಯ ಸಿದ್ಧಾಂತಗಳಲ್ಲೂ ಕೂಡ ಅದನ್ನು ಅಳವಡಿಸ್ಕೊಂಡಿದೆ. ಸೊ ಈ ರೀತಿ ಆಡಮ್ ಸ್ಮಿತ್ ಅವರು ಆರ್ಥಿಕ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸಿದ್ಧಾಂತವನ್ನು, ನಿರ್ದಿಷ್ಟವಾದಂಥ ಸಿದ್ಧಾಂತವನ್ನು ಮಂಡನೆ ಮಾಡದೆ ಕೇವಲ ತಮ್ಮ ಯಾವ ಪ್ರಮುಖವಾದಂಥ ಅಂಶಗಳು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡಿರುವಂಥದ್ದು. ಇದನ್ನಾದ ನಂತರ ನಾವು ಗಮನಿಸುವಂಥ ಮತ್ತೊಬ್ಬರು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಂದ್ರೆ ಮಾಲ್ಥಸ್. ಸೊ ಮಾಲ್ಥಸ್ ಅವರನ್ನ ನಾವು ಚಿತ್ರದಲ್ಲಿ ಕಾಣ್ಬೋದು. ಈಸ್ ಅನದರ್ ಇಂಪಾರ್ಟೆಂಟ್ ಕ್ಲಾಸಿಕಲ್ ಎಕಾನಮಿಸ್ಟ್. ಸೊ his writings consist of 2 important issues. One is population and other is effective demand. So Malthus was the only classical economist who gave too much importance for demand. Other classical economists gave importance for supply. They did not worry about demand because they thought that whatever it is produced, whatever the goods which are produced in the market, that will be sold, because that they have based their ideologies on Say's law. So Say's law ಬೇಡಿಕೆ ತನ್ನ ಪೂರೈಕೆಯನ್ನು ತನ್ನಿಂದ ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್. ದಿಸ್ ಇಸ್ ದ ಸೇಸ್ ಲಾ. ಸೊ ಹೆಚ್ಚಿನ ಅರ್ಥಶಾಸ್ತ್ರಜ್ಞರು, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು JB ಸೇ ಅವರ ಈ ಒಂದು ನಿಯಮವನ್ನು ಅವರು ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ಆದರೆ ಬೇಡಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದಂತಹ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರಂದರೆ ಮಾಲ್ಥಸ್ ಅವರು. ಮತ್ತು ಅವರ ಇನ್ನೊಂದು ಪ್ರಮುಖವಾದಂಥ ವಿಷಯ ಯಾವುದು ಅಂದರೆ ಪಾಪ್ಯುಲೇಷನ್, ಅವರ ಜನಸಂಖ್ಯಾ ಬೆಳವಣಿಗೆ ಸಿದ್ಧಾಂತ. ಸೊ ಹಿಸ್ population theory states that population increases in geometric ratio where food production or means of subsistence increase in arithmetic ratio. ಅಂದರೆ ಜನಸಂಖ್ಯಾ ಬೆಳವಣಿಗೆ ಅನ್ನೋ ಅಂಥದ್ದು ಜಾಮೆಟ್ರಿಕಲ್ ರೇಷಿಯೋ, ಬೀಜಗಣಿತದ ರೂಪದಲ್ಲಿ ಅದು ಏರಿಕೆ ಆಗುವಂಥದ್ದು, ಬೀಜಗಣಿತ ಅನುಪಾತದಲ್ಲಿ ಏರಿಕೆ ಆಗುತ್ತೆ. ಆದರೆ ಜೀವನಾವಶ್ಯಕ ಅಥವಾ ಆಹಾರ ಉತ್ಪಾದನೆ ಏನಿದೆ ಅದು ಕೇವಲ ಅಂಕಗಣಿತದ ಒಂದು ಅನುಪಾತದಲ್ಲಿ ಹೆಚ್ಚಳ ಆಗುವಂಥದ್ದು. ಸೊ ಅದಕ್ಕೆ ಉದಾಹರಣೆ ನೀಡ್ಬೋದು. ಅಂದರೆ ಜನಸಂಖ್ಯಾ ಏರಿಕೆ ಆಗುವಂಥದ್ದು 1, 2, 4, 8, 16, 32
64 ಈ ರೀತಿ ಆಗುತ್ತೆ. ಆದರೆ ಆಹಾರ ಉತ್ಪಾದನೆ 1 2 3 4 ಈ ರೀತಿ ಉಂಟಾಗುತ್ತೆ ಅನ್ನುವಂಥದ್ದು ಮಾಲ್ತಸ್ ಅವರ ಒಂದು ಜನಸಂಖ್ಯಾ ಅವರ ಸಿದ್ಧಾಂತ ಆಗಿರುವಂಥದ್ದು. ಹಾಗಾಗಿ ಈ ಜನಸಂಖ್ಯಾ ಹೆಚ್ಚಳ ಮತ್ತು ಆಹಾರೋತ್ಪಾದನೆ ನಡುವಿನ ವ್ಯತ್ಯಾಸ ಏನಿದೆ, ಇದರಿಂದ ಅವರ ಒಂದು ಅಲ್ಲಿನ ಜನರ ಒಂದು ತಲಾದಾಯ ಅನ್ನುವಂಥದ್ದು ಕೇವಲ ಅವರ ಜೀವನಾವಶ್ಯಕ ಮಟ್ಟಕ್ಕೆ ಮಾತ್ರನೇ ಸಾಕಾಗುತ್ತೆ ಎನ್ನುವಂಥದ್ದು ಮಾಲ್ತಸ್ ಅವರ ಜನಸಂಖ್ಯಾ ಸಿದ್ಧಾಂತ ಹೇಳ್ತಾ ಇರೋದು. ಯಾಕಂದರೆ ಜನಸಂಖ್ಯಾ ಬೆಳವಣಿಗೆ ತುಂಬಾನೇ ಬೀಜಗಣಿತ ರೂಪದಲ್ಲಿ ತುಂಬ ಅಗಾಧ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ, ಆದರೆ ಅದಕ್ಕೆ ತಕ್ಕನಾಗಿ ಆಹಾರೋತ್ಪಾದನೆ ಉಂಟಾಗೋದಿಲ್ಲ. ಸೊ ಅದರಿಂದ ತಲಾದಾಯನೂ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅಂತ ಅವರು ತಮ್ಮ ಜನಸಂಖ್ಯಾ ಸಿದ್ಧಾಂತದಲ್ಲಿ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾಗಿ ಜನಸಂಖ್ಯೆಯನ್ನು ತಡೆಯೋದಕ್ಕೆ 2 ಪ್ರಮುಖವಾದಂಥ ಮಾರ್ಗಗಳನ್ನು ಅವರು ತಿಳಿಸಿದ್ದಾರೆ. ಸೊ ಹಿ ಹ್ಯಾಸ್ ಗಿವನ್ 2 ways to check the growth of population. One is positive checks and another one is preventive checks. ಸೊ ಅಲ್ಲಿ 2 ರೀತಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯನ್ನು ತಡಿಬಹುದು ಅನ್ನೋವಂಥದ್ದು ಮಾಲ್ತಸ್ ಅವರ ಅಭಿಪ್ರಾಯ ಇದೆ. ಸೊ ಅದರಲ್ಲಿ ಮೊದಲನೆಯ ಅಂಶ ಯಾವುದಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಲೈಂಗಿಕತೆಯಲ್ಲಿ ತೊಡಗಿಸ್ಕೊಳ್ದೇ ಇರುವಂಥದ್ದು ಅಥವಾ ಗರ್ಭ ನಿರೋಧಕವನ್ನು ಬಳಕೆ ಮಾಡುವಂಥದ್ದು. ಮತ್ತು ಇನ್ನೊಂದು ಅಂಶ ಯಾವುದಂದ್ರೆ ಪ್ರಕೃತಿ ವಿಕೋಪಗಳು. ಸೊ ಪ್ರಕೃತಿ ವಿಕೋಪಗಳು ಜನಸಂಖ್ಯಾ ಬೆಳವಣಿಗೆಯನ್ನು ತಡೆಯುತ್ತೆ, ಮತ್ತು ಲೈಂಗಿಕತೆಯಲ್ಲಿ ತೊಡಗದೇ ಇರುವಂಥದ್ದು ಗರ್ಭ ನಿರೋಧಕವನ್ನು ಬಳಸ್ಕೊಳ್ಳೋದ್ರಿಂದನೂ ಕೂಡ ಜನಸಂಖ್ಯೆಯನ್ನು ತಡೆಯಬಹುದು, ಜನಸಂಖ್ಯಾ ಬೆಳವಣಿಗೆಯನ್ನು ತಡೆಯಬಹುದು ಅನ್ನುವಂಥದ್ದು ಮಾಲ್ತಸ್ ಅವರ ಜನಸಂಖ್ಯಾ ಸಿದ್ಧಾಂತದಲ್ಲಿ ಅವರು ಮಂಡನೆ ಮಾಡಿರುವಂಥದ್ದು. ಸೊ ಕೊನೆಯದಾಗಿ ಮಾಲ್ತಸ್ ಅವರ ಈ ಒಂದು ಸಿದ್ಧಾಂತ ಏನಿದೆ, ಇದು ಆಫ್ರಿಕಾದ ಮತ್ತು ಏಷ್ಯಾದ ಕೆಲವು ರಾಷ್ಟ್ರಗಳಿಗೆ ಮಾತ್ರನೇ ಅನ್ವಯಿಸುತ್ತೆ. ಇಟ್ ಈಸ್ ರಿಲೆವೆಂಟ್ ಓನ್ಲಿ ಫಾರ್ ಸಮ್ ಆಫ್ ದ ಕಂಟ್ರೀಸ್ ಆಫ್ ಆಫ್ರಿಕಾ ಆ್ಯಂಡ್ ಏಷ್ಯಾ, ಬಟ್ ಇಟ್ ಈಸ್ ನಾಟ್ ರಿಲೆವೆಂಟ್ ಟು ದ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚಕ್ಕೆ ಅದು ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಹಾರೋತ್ಪಾದನೆ ತುಂಬ ಕಡಿಮೆ ಇತ್ತು ಅನ್ನುವಂಥದ್ದು ಅವರ ಅಭಿಪ್ರಾಯ. ಆದರೆ ಆಹಾರೋತ್ಪಾದನೆಯನ್ನು ತುಂಬ ಹೆಚ್ಚಳ ಮಾಡ್ಬೋದು. ನಾವು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕೃಷಿಯಲ್ಲಿನ ಇಳಿಕೆ ಪ್ರತಿಫಲನವನ್ನು ತಡೆಗಟ್ಬೋದು. ಈಗ ಒಂದು ಉದಾಹರಣೆ ನೀಡಿದ್ರೆ, ನಮ್ಮ ದೇಶದಲ್ಲೇ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಉಂಟಾಗಿರುವಂಥ ಪರಿಣಾಮದಿಂದ ಆಹಾರೋತ್ಪಾದನೆ ಅಗಾಧ ಮಟ್ಟದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಸೊ ಬೈ ಯುಟಿಲೈಸಿಂಗ್ ದ ಟೆಕ್ನಾಲಜಿ, ಸೊ ವಿ ಕ್ಯಾನ್ ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್ ಅಂಡ್ ವಿ ಕ್ಯಾನ್ ಆಲ್ಸೋ ಅವಾಯ್ಡ್ ದ ಡಿಮಿನಿಷಿಂಗ್ ರಿಟರ್ನ್ಸ್ ಇನ್ ಅಗ್ರಿಕಲ್ಚರ್. ಹಾಗಾಗಿ ಅವರ ಒಂದು ಸಿದ್ಧಾಂತ ಏನಿದೆ ಅದು ನಮ್ಮ ದೇಶಗಳಿಗೆ ಅಪ್ಲೈ ಆಗದಲೇ ಇರುವಂಥದ್ದು. ಯಾಕಂದರೆ ಆಹಾರೋತ್ಪಾದನೆಯಲ್ಲಿ ನಾವು ಅಗಾಧವಾದಂಥ ಹೆಚ್ಚಳವನ್ನು ಸಾಧಿಸಿದ್ದೀವಿ. ಹಾಗಾಗಿ ಮಾಲ್ತವರ ಸಿದ್ಧಾಂತ ಕೆಲವು ರಾಷ್ಟ್ರಗಳಿಗೆ ಮಾತ್ರನೇ ಅನ್ವಯಿಸುತ್ತೆ, ಎಲ್ಲ ರಾಷ್ಟ್ರಗಳಿಗೂ ಕೂಡ ಅದು ಅನ್ವಯಿಸೋದಿಲ್ಲ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಡೇವಿಡ್ ರಿಕಾರ್ಡೋ. ಚಿತ್ರದಲ್ಲಿ ನಾವು ಡೇವಿಡ್ ರಿಕಾರ್ಡೋ ಅವ್ರನ್ನ ಕಾಣ್ಬೋದಾಗಿರುತ್ತೆ. ಡೇವಿಡ್ ರಿಕಾರ್ಡೋ ಅವರು ಕೂಡ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದಂಥ ಚಿಂತನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಹಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಹಿಸ್ ಐಡಿಯಾಸ್ ಅಬೌಟ್ ಡೆವಲಪ್ಮೆಂಟ್. ಅಮಾಂಗ್ ದಟ್ ದ ಫಸ್ಟ್ ಒನ್ ಇಸ್ ಕ್ಯಾಪಿಟಲ್ ಅಕ್ಯುಮುಲೇಷನ್. ಸೊ ಡೇವಿಡ್ ರಿಕಾರ್ಡೋ ಅವರು ಕೂಡ ಬಂಡವಾಳ ಸಂಚಯನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಸೊ ಅವರ ಪ್ರಕಾರ ಅಭಿವೃದ್ಧಿ ಅನ್ನುವಂಥದ್ದು ಉತ್ಪಾದನೆಯ 3 ಅಂಗಗಳಾಗಿರುವಂತಹ ಬಂಡವಾಳಶಾಹಿಗಳು ಮತ್ತು ಶ್ರಮಿಕರು ಮತ್ತು ಭೂಮಾಲೀಕರು ಅವರ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಿರ್ತಾರೆ. ಸೊ ಅವರ ಪ್ರಕಾರ ಬಂಡವಾಳಶಾಹಿಗೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದು. ಸೊ he gave too much importance for capitalists because capitalists save out of profit and this helps in capital formation. So according to capitalists when they earn profit, they save some amount of money. Through their savings, the capital investment is taken place. So this leads to capital accumulation. ಅಂದರೆ ಬಂಡವಾಳಶಾಹಿಗಳು ತಮಗೆ ಬಂದಿರುವಂತಹ ಲಾಭ ಏನಿದೆ ಆ ಲಾಭದಲ್ಲಿ ಅವರು ಉಳಿತಾಯವನ್ನು ಮಾಡಿರ್ತಾರೆ. ಸೊ ಆ ಉಳಿತಾಯ ಮಾಡಿರೋವಂಥ ಹಣ ಇರುತ್ತೆ, ಅದನ್ನು ಮತ್ತೆ ಹೂಡಿಕೆ ಮಾಡ್ತಾರೆ. ಸೊ ಇದರಿಂದ ಬಂಡವಾಳ ಸಂಚಯನ ಉಂಟಾಗುತ್ತೆ. ಹಾಗಾಗಿ ಬಂಡವಾಳಶಾಹಿಗಳಿಗೆ ಅವರು ಹೆಚ್ಚಿನದಾದಂಥ ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಮತ್ತು ಬಂಡವಾಳಶಾಹಿಗಳು ಶ್ರಮಿಕರನ್ನು ನೇಮಕ ಮಾಡ್ಕೊಳ್ತಾರೆ ಮತ್ತು
ಅವ್ರಿಗೆ ಅಗತ್ಯವಾಗಿರುವಂತಹ ಸಲಕರಣೆಗಳನ್ನ ನೀಡಿ ಸರಕುಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಮತ್ತು ಶ್ರಮಿಕರಿಗೆ ಕೂಲಿಯನ್ನು ನೀಡಲಾಗುತ್ತೆ. ಮತ್ತು ಆ ಕೂಲಿ ಅನ್ನುವಂಥದ್ದು ಆ ಕೂಲಿ ನಿಧಿ ಮತ್ತು ಅಲ್ಲಿನ ಶ್ರಮಿಕರ ಸಂಖ್ಯೆ ಎಷ್ಟು ಅನ್ನೋ ಆಧಾರದ ಮೇಲೆ ನಿರ್ಧಾರ ಆಗುವಂಥದ್ದು. ಸೊ ಕ್ಯಾಪಿಟಲಿಸ್ಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ development process. The capitalists employ labor and they provide the tools necessary for the production of goods, and the workers are paid wages, and the wages depends on the wage fund and number of workers. ಮತ್ತು ರಿಕಾರ್ಡೋ ಅವ್ರ ಪ್ರಕಾರ ಅಭಿವೃದ್ಧಿ ಉಂಟಾಗೋದಕ್ಕೆ ಉಳಿತಾಯ ಅನ್ನುವಂಥದ್ದು ತುಂಬ ಪ್ರಮುಖವಾಗಿದೆ. ಮತ್ತು ಉಳಿತಾಯವನ್ನು ಮಾಡುವಂಥ ವ್ಯಕ್ತಿಗಳು ಯಾರು ಅಂದರೆ ಬಂಡವಾಳಶಾಹಿಗಳು ಉಳಿತಾಯವನ್ನು ಮಾಡ್ತಾರೆ. ಉಳಿತಾಯ ಮಾಡೋದ್ರಿಂದ ಮತ್ತೆ ಹೂಡಿಕೆ ಮಾಡ್ತಾರೆ. ಇದರಿಂದ ಬಂಡವಾಳ ಸಂಚಯನ ಅನ್ನುವಂಥದ್ದು ಉಂಟಾಗುತ್ತೆ. ಅದಾದ ನಂತರ ಒಟ್ಟು ರಾಷ್ಟ್ರೀಯ ಆದಾಯದ ಪಾಲಲ್ಲಿ ಭೂಮಿಗೆ ಪ್ರತಿಫಲವಾಗಿರುವಂಥ ಗೇಣಿಯನ್ನು ಕಳೆದು ಇನ್ನು ಉಳಿಯುವಂಥದ್ದೇನಿದೆ ಅದು ಕೂಲಿ ಮತ್ತು ಲಾಭ ಆಗಿರುತ್ತೆ. ಸೊ ಆಫ್ಟರ್ ಡಿಡಕ್ಟಿಂಗ್ ದ ಶೇರ್ ಆಫ್ ಲ್ಯಾಂಡ್, ಆಫ್ಟರ್ ಡಿಡಕ್ಟಿಂಗ್ ದ ಶೇರ್ ಆಫ್ ರೆಂಟ್ ಫ್ರಮ್ ನ್ಯಾಷನಲ್ ಇನ್ಕಮ್, ದ ರಿಮೈನಿಂಗ್ is wages and profits, and also profits depends on the wages. ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ನಾವು ಭೂಮಿಗೆ ಪ್ರತಿಫಲವಾಗಿರುವಂಥ ಗೇಣಿಯನ್ನು ಕಳೆದ ನಂತರ ಕೂಲಿ ಮತ್ತು ಲಾಭ ಅನ್ನುವಂಥದ್ದು ಉಳಿಯುತ್ತೆ. ಸೊ ಲಾಭ ಅನ್ನುವಂಥದ್ದು ಕೂಲಿ ಮೇಲೇ ಅವಲಂಬಿತ ಆಗಿರುವಂಥದ್ದು. ಮತ್ತು ಕೂಲಿ ಅನ್ನುವಂಥದ್ದು ಅಲ್ಲಿನ ಜನಸಂಖ್ಯೆ ಮತ್ತು ಭೂಮಿಯ ಒಂದು ಫಲವತ್ತತೆ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಪ್ರಾಫಿಟ್, ಲಾಭ ಅನ್ನುವಂಥದ್ದು ಕೂಲಿ ಮೇಲೆ ಅವಲಂಬನೆ ಆಗಿದೆ. ಸೊ ಕೂಲಿ ಅನ್ನುವಂಥದ್ದು ಅಲ್ಲಿನ ಭೂಮಿಯ ಫಲವತ್ತತೆ ಮತ್ತು ಜನಸಂಖ್ಯೆ ಮೇಲೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಒಂದು ಮಂಡನೆ ಆಗಿರುವಂಥದ್ದು. ನೆಕ್ಸ್ಟ್ ಆಡಮ್ ಸ್ಮಿತ್ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಡೇವಿಡ್ ರಿಕಾರ್ಡೋ has explained about the stationary state. So according to David Ricardo, an economy will lead to stationary state. So in that stationary state there is no tendency for the entrepreneurs to increase or decrease the output. ಸೊ ಡೇವಿಡ್ ರಿಕಾರ್ಡೋ ಅವರ ಪ್ರಕಾರ ಏನಾಗಿದೆ ಅಂದರೆ ಆರ್ಥಿಕತೆ ಎನ್ನುವಂಥದ್ದು ನಿಶ್ಚಲವಾದಂಥ ಒಂದು ಸ್ಥಿತಿಯನ್ನು ತಲುಪುತ್ತೆ. ಯಾಕಂದರೆ ಆ ನಿಶ್ಚಲವಾದಂಥ ಒಂದು ಸ್ಥಿತಿಯಲ್ಲಿ ಯಾವುದೇ ಲಾಭಗಳು ಇರೋದಿಲ್ಲ. ಸೊ ಲಾಭಗಳು ಇಲ್ಲದೆ ಇರೋವಂಥ ಒಂದು ಕಾರಣಕ್ಕೆ ಹೂಡಿಕೆಯನ್ನು ಯಾರೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದರಿಂದ ಆರ್ಥಿಕತೆ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ. ಮತ್ತು ಅಲ್ಲಿ ಕೃಷಿಯಲ್ಲಿ ಇಳಿಮುಖವಾದಂಥ ಒಂದು ಪ್ರತಿಫಲನೆ ಇರುತ್ತೆ. ಸೊ ಕೃಷಿಯ ಇಳಿಮುಖವಾದಂಥ ಪ್ರತಿಫಲನ ಇರುತ್ತೆ. ಅದರಿಂದ ವೇಜಸ್, ಕೂಲಿ ದರ ಹೆಚ್ಚಳ ಆಗುತ್ತೆ. ಕೂಲಿ ದರ ಹೆಚ್ಚಳ ಆದಾಗ ಬಂಡವಾಳದ ಪ್ರಮಾಣ ತುಂಬನೇ, ಕೂಲಿ ದರ ಹೆಚ್ಚಳ ಆದಾಗ ಲಾಭದ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಲಾಭದ ಪ್ರಮಾಣ ಕಡಿಮೆ ಆದಾಗ ಯಾರು ಕೂಡ ಮತ್ತೆ ಹೂಡಿಕೆಯನ್ನು ಮಾಡೋದಕ್ಕೆ ಉದ್ಯಮಶೀಲ ವ್ಯಕ್ತಿಗಳು ಮುಂದೆ ಬರೋದಿಲ್ಲ. ಆ ರೀತಿ ಅವರು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರದೇ ಇರುವಾಗ ಆರ್ಥಿಕತೆ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ ಅಂತ ಡೇವಿಡ್ ರಿಕಾರ್ಡೋ ಅವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಮಂಡನೆಯನ್ನು ಮಾಡಿರುವಂಥದ್ದು. ದ ನೆಕ್ಸ್ಟ್ ಟಾಪಿಕ್ ಈಸ್ ಇಂಟರ್ನ್ಯಾಷನಲ್ ಟ್ರೇಡ್. So according to David Ricardo, there should not be any restrictions from the government regarding international trade. So international trade should be left completely free. So if there is no government interference, so advantages of the international division of labor can be reaped and there will be more mobility of labor and capital. So he has given emphasis or he has given importance for free international trade. ಸೊ ಡೇವಿಡ್ ರಿಕಾರ್ಡೋ ಅವರು ಮುಕ್ತವಾದಂಥ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ಸೊ ಮುಕ್ತವಾದಂಥ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಾಗ ಅಂತಾರಾಷ್ಟ್ರೀಯ ಶ್ರಮ ವಿಭಜನೆಯ ಲಾಭವನ್ನು ಕೂಡ ಪಡಿಬೋದು ಮತ್ತು ಶ್ರಮದ ಮತ್ತು ಬಂಡವಾಳದ ಚಲನಶೀಲತೆ ಇರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಅವರು ಮುಕ್ತವಾದಂಥ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೆಚ್ಚಿನದಾದಂಥ ಒಂದು ಪ್ರಾಮುಖ್ಯತೆಯನ್ನು ನೀಡಿದರು. ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಸಿದ್ಧಾಂತವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಅದನ್ನೇ ನಾವು ಸಾಪೇಕ್ಷ ವೆಚ್ಚದ ಸಿದ್ಧಾಂತ, ಕಂಪ್ಯಾರಿಟಿವ್ ಕಾಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ನಾವು ಅದನ್ನು ಕರಿತೀವಿ.
ಸೊ ಆ ಒಂದು ಸಿದ್ಧಾಂತ ಅನ್ನುವಂಥದ್ದು ಸ್ಪೆಷಲೈಸೇಷನ್ಗೆ, ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಗಳಿಸೋದ್ರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರೋವಂಥದ್ದು. ಸೊ ದಟ್ ಥಿಯರಿ ಹ್ಯಾಸ್ ಲೇಡ್ ಎಂಫಾಸಿಸ್ ಆನ್ ಸ್ಪೆಷಲೈಸೇಷನ್ ಇನ್ ದ ಫೀಲ್ಡ್ ಆಫ್ ಪ್ರೊಡಕ್ಷನ್. ಸೊ ಕೊನೆಯದಾಗಿ ತಿಳಿಸ್ಬೇಕಂದ್ರೆ ಆಡಮ್ ಸ್ಮಿತ್ ಅವರು ರಾಷ್ಟ್ರೀಯ ಆದಾಯದಲ್ಲಿ ಕೂಲಿಯ, ಗೇಣಿಯ ಮತ್ತು ಲಾಭದ ಪ್ರಮಾಣದ ಬಗ್ಗೆ ಅವರು ಹೆಚ್ಚು ಡಿಸ್ಕಷನ್ ಮಾಡಿದ್ದಾರೆ. ಮತ್ತು ಬಂಡವಾಳ ಸಂಚಯನ, ಜನಸಂಖ್ಯೆ, ಕೂಲಿ, ಲಾಭ, ಗೇಣಿ ಇವುಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಆ ಒಂದು ಉತ್ತಮವಾದಂಥ ಸಿದ್ಧಾಂತ ಆಗಿರುವಂಥದ್ದು ಮತ್ತು ಬೇರೆ ಅರ್ಥಶಾಸ್ತ್ರಗಳ ಮೇಲೂ ಕೂಡ ಪ್ರಭಾವವನ್ನು ಬೀರಿರುವಂಥದ್ದು. ಸೊ ಇದಿಷ್ಟು ಕೂಡ ಡೇವಿಡ್ ರಿಕಾರ್ಡೋ ಅವರ ಒಂದು ಅಭಿವೃದ್ಧಿ ಬಗೆಗಿನ ಸಿದ್ಧಾಂತ ಇರೋವಂಥದ್ದು. ಧನ್ಯವಾದ.